ಇವು ಗುಂಡನ ನೋಡಲ್ಲಿ ಆ ಪಚ್ಚಬಳೆ ಕೊನೆ ನೋಡ ಹಣ್ಣಾಗಿದೆ. ಕೆಳಗೆ ನೋಡಲ್ ತುದಿ ಅಷ್ಟನ್ನ ಕಾಣಲ್ಲ ನಿಂಗೆ. ಚೀಲದ ಒಳಗೆ ಹಣ್ಣಾಗ್ಯವ, ಕೊಳ್ತೆ ಹೋಗ್ಯವ ಎಂತದ. ಅತ್ತೆ ಹತ್ರ ಹೇಳ್ಬೇಕು ಫಸ್ಟಿಗೆ. ನಂಗಂತೂ ಪಾಚಿವಾಳ ಹಣ್ಣಾದ್ರೆ ಫಸ್ಟೇ ಇಷ್ಟ. ಅತ್ತೆ ಹತ್ರ ಒಂದು 2-3 ಕೊಡಿ ಅಂತ ಹೇಳ್ತೀನಿ. ಹಂಗೂ ಮಾವು ಮನೇಲಿಲ್ಲ. ಹೌದು ಕಣೆ ಗುಬ್ಬೆ, ಒಂದು 2 ಹಂತಿಗೆನೇ ಹಣ್ಣಾಗ್ಯವೇನೋ ನೋಡಲೆ. ಆಚೆ ಕಡೆ ಸಂದಿಲ್ ನೋಡಲ್ಲೂ ಅರ್ಶನ ಆಗ್ಯವೆ. ನಿಂಗೆ ಅಂತ ಬೇಕಾ ಈಗ? ಹೋಗೊಂದು ಮುರ್ಕು ಬಂದು ಕೊಡ್ಲಾ? ಅತ್ತೇನೇನು ಹೇಳಲ್ಲ. ಏನು ಮರಯ್ಯ ಇಷ್ಟೊಳ್ಳೆ ಬುದ್ಧಿ. ಹೋಗೊಂದು ಮುರ್ಕು ಬಂದು ಕೊಡ್ತೀನಿ ಅಂತ. ಯಾಕೆ ನಂಗೇನು ಕೈ ಇಲ್ಲ ಮುರ್ಕು ತಿನ್ನೋದಾದ್ರೆ? ಬೇಡಪ್ಪ, ಅದು ಫಸ್ಟ್ ಕೊನೆ. ಅತ್ತೆ ಅವತ್ತು ಹೇಳ್ಯಾರೆ ದೇವ್ರಿಗೆ ಕೊಡ್ತಾರೇನೋ, ಆಮೇಲೆ ನಮಗೆ ಕೊಡ್ತಾರೆ. ಒಳಗಿಟ್ಟು ಆಮೇಲೆ ಕೊಡ್ತಾರೆ, ನಾ ತಗೋತೀನಿ. ನಂಗೇನು ತಲೆ ಬಿಸಿ ಇಲ್ಲ. ನಿಂಗೆ ಯಾಕೆ ಅಷ್ಟಿದು ಮರಯ್ಯ? ಯಾಕೋ ಏನೋ ಡೌಟ್ ಹೊಡಿತಾ ಇದೆಯಲ್ಲ. ನಂಗೆ ಗೊತ್ತಾಯ್ತು ನೋಟ್ಸ್ ಬೇಕು ಅಂತ ಅಲ್ಲ. ನೀ ಟಿಪ್ಪರ್ ಲಾಗ ಹಾಕಿದ್ರೆ ನಾನು ಮಾತ್ರ ನೋಟ್ಸ್ ಕೊಡಲ್ಲ. ನಾ ಹೇಳ್ತಾ ಇದ್ದೆ ಹೌದಲ್ಲ, ಒಂದೇ ಸತಿ ಬರ್ಕೊಳಕ್ ಕಷ್ಟ ಆಗ್ತದೆ, ಬರ್ಕುತಾ ಬಾ ಅಂತ. ಮಾತಾಜಿ ಕೇಳಲ್ಲ ಅಂತ ಪೆಂಡಿಂಗ್ ಇಟ್ಕೊಂಡು ಬಂದ. ಈಗ ಗೊತ್ತಾತಾ? ಏನಾರು ಮಾಡಿ ಹುಡ್ಕ್ ಬರೀ, ನಾನು ಮಾತ್ರ ನೋಟ್ಸ್ ಕೊಡಲ್ಲ. ನೀನೇನು ನಂಗೆ ಬಾಳೆ ಅಂತ ಅಂದ್ಕೊಡೋದು ಬೇಡ. ಬೇಕಾದ್ರೆ ನಾನೇ ಹೋಗಿ ತಗೋತೀನಿ. ಹೋಗಿ ಅತ್ತೆ ಹತ್ರ ಹೇಳ್ತೀನಿ. ಏನು ಕಲಿ ಬಂತು ಅಂತ ನೋಡೋದು. ನಮ್ಮೂರಲ್ಲಿ ಈ ಥರ ಒಂದಿಲ್ಲ ಅಂತ ಮಾಡಿದ್ದೆ. 8-10 ದಿನ ಅಲ್ಲೇ ಇದ್ರು, ಕೊನೆನೂ ಮುಟ್ತಿರ್ಲ, ಹೋದ್ರೂ ಮುಟ್ತಿರ್ಲ. ನಾನು ನೋಡಿ ಬಂದೀನಿ. 2 ರಾಶಿ ಹೋದ್ರು ಮತ್ತೆ ಚೀಲಕ್ಕೆ ಹೆಚ್ಚಾತಲ್ಲ ಅಂತೇಳಿ ಅಲ್ಲೇ ಬಿಟ್ಟು ಬಂದೀನಿ. ಮಾನ ದಿವಸ ಹೋಗಿ ಹೆರ್ಕಿ ಬಂದ್ರು ಸಹ್ಯ ಅಂತ ಒಂದು ಹೋದ್ರೆ ಇಲ್ದಿದ್ದಂಗೆ ಹೆರ್ಕೊಂಡು ಹೋಗ್ಯಾರ. ಎಂತ ಇಲ್ರ ಹುಡುಗರ, ನಿನ್ನ ಅತ್ತೆ ಎಲ್ಲ ಹೊತ್ತು ಹೇಳು. ಹೇಳ್ದೆ ಮೊನ್ನೆನೆ ಹೋಗಿ ಹೆರ್ಕಿ ಬರೋಣ ಅಂತ ಹೇಳಿ. ಏನಾಗಲ್ಲ, ತೋಟದಲ್ಲಿದ್ದ ಯಾರು ಹೆರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅಲ್ಲೇ ಬಿಡ್ತು. ಏನು ದುಡ್ಡೇನು ಕೈಯನ ಯಾರಿಗಾರೆ? ಈಗ ಅಂಕ ಎಲ್ಲ ಹಸಿ ಅಡ್ಕೆನೆ ತಗೋತಾರೆ. ಏನಿಲ್ಲ ಅಂದ್ರೆ ಒಂದು ಫೈಬರ್ ಬುಟ್ಟಿ ಉದ್ರ ಆತಿತ್ತೇನ, ಒಂದು ಕಾಯಿ ಇಲ್ದಿದ್ದಂಗೆ ಹೆರ್ಕೊಂಡು ಹೋಗ್ಯಾರ. ಯಾರೀ ಕೆಲಸ ಮಾಡಿದ್ದು ಅಂತಾನೆ ಗೊತ್ತಾಗಲ್ಲ. ಎಂತ ಗೊತ್ತಾ, ನಿನ್ನೆ ಸಾಯಂಕಾಲ ನಾವಿಬ್ರಲ್ಲಿ ಆಟ ಆಡ್ತಿದ್ವಲ್ಲ, ಅವಾಗ ನೋಡಿ ನಾನು ಅಲ್ಲಿ ಮೇಲ್ಗಡೆ ಮನೆ ಅವ್ರ ಹೆಸರು ಎಂತದ ಗೊತ್ತಾಗಲ್ಲ ಮರ, ಚೂರು ಕಪ್ಪು ಬಿಳಿ ಗಡ್ಡ ಅದೆಯಲ್ಲ, ಇದು ಸಣ್ಣ ಮೀಸೆ, ಯಾವಾಗಲೂ ಇರಲ್ಲ ಗಡ್ಡ, ಅವಾಗವಾಗ ಕೂದಲು ಒಂದೊಂದು ಬೆಳ್ಳಗಾಗಿದೆ. ಅವ್ರ ಹೆಸರು ಗೊತ್ತಿಲ್ಲ. ಅವರು ಒಂದು ಮೂಟೆ ಉದ್ರಿ ಹೌದು ಹೊತ್ಕೊಂಡು ಹೋಗ್ತಾ ಇದ್ರು, ನಾನು ನೋಡಿದೆ. ಯಾರೇ ಕಪ್ಪು ಬಿಳಿ ಗಡ್ಡದವ್ರು ಸುಮಾರು ಜನ ಅದಾರೆ. ಸೇವಿಂಗ್ ಮಾಡದೇ ಇದ್ದಾಗ ಎಲ್ಲರಿಗೂ ಗಡ್ಡ ಇರ್ತದೆ. ನೀ ಹಿಂಗೆ ಹೇಳಿದ್ರೆ ಎಂತ ಅಂತ ನೋಡೋದು ಮರತಿ. ಯಾರು ಹಂಗಾರೆ? ಒಂದು ಕೊಳೆಯಾದ ಪ್ಯಾಂಟು ಕೊಳೆಯಾದ ಶರ್ಟ್ ಹಾಕೊಂಡಿರ್ತಾರಲ್ರಿ ಯಾವಾಗಲೂ. ಸುಮಾರು ಸತಿ ತೋಟದಿಂದ ಬರೋಷ್ಟೊತ್ತಿಗೆ ನೀವಿಬ್ರು ಹೊಟ್ಟೆ ಮಾತಾಡ್ತಾ ಬಂದಿದ್ದು ನೋಡಿ ನಾನು. ನಂಗೂ ಗೊತ್ತು ಹೆಸರು ಎಂತ ಅಂತ, ಗಂಟ್ಲಲ್ಲದೆ ಬಾಯಿಗೆ ಬರಲ್ಲ. ಈ ಗುಬ್ಬಿ ಅಲ್ಲೋಡಲಿ, ಅಲ್ಲಿ ಬರ್ತಾ ಇದಾರಲ್ಲ ಅವರೇಯಾ? ಓ ಮಾದೇವ, ಎತ್ಲಕ್ಕೆ ಹೋಗಿದ್ದ? ಎತ್ಲಕ್ಕೆ ಹೋಗದ್ರಿ ಗುಂಡಪ್ಪಣ್ಣ? ಈ ಕಡೆ ಹೋಗಿ ಏನು ಪ್ಯಾಟಿಗೆ ಹೋಗಕ್ಕಾಗ್ತದ? ತೋಟಕ್ಕೆ ಹೋಗಿದ್ದೆ. ನಾವು ಒಂದು ಬೆಳಿಗ್ಗೆ ಎದ್ದಕ್ಕೂ ಒಂದು ಸಾಯಂಕಾಲದವರೆಗೆ ತೋಟಕ್ಕೆ ಹೋಗಿ ಬರದೇ ಇದ್ರು ಸಮ ಆಗಲ್ಲ ಮರ. ಈ ಜಾನುವಾರು ಕಾಟದೊಳಗೆ ಒಂದೇ ಒಂದು ಬಾಳೆ ಸಸಿ ಇಡ್ಲ. ಹಂಗಾಗಿ ಹೋಗಿದ್ದೆ. ಈಗ
ಬೆಳಗ್ಗೆ ಮುಂಚೆ ಇಷ್ಟೊತ್ತಿಗೆ ಈಗ ದನ ಬಿಡ ಹೊತ್ತಾತಲ್ಲ, ಯಾವ ಬತ್ತವೆ ನೋಡ್ಬೇಕು ಅಂತ ಹೋಗಿದ್ದೆ. ಒಂದು ಕೆಂಪು ಎತ್ತಿನ ಗುಡ್ಡ ಮಾರ್ರ. ಆವಾಗ ಒಂದು ಕಪ್ಪು ಎತ್ತಿನ ಗುಡ್ಡ ಬತ್ತಿತ್ತು, ಅದು ಏನು ಯಾರು ಹಿಡ್ಕೊಂಡೋದ್ರೆ ಎಂತದೆ. ಈಗ ಒಂದು ಕೆಂಬ್ರು ಎತ್ತಿನ ಗುಡ್ಡ ಒಳ್ಳೆ ಚೆನ್ನಾಗದೆ. ಒಂದು 2 ವರ್ಷ ಆಗಿರ್ಬೋದೇನು, 2-3 ವರ್ಷ ಆಗ್ಯದೇನೋ. ಯಾರೋ ದನಕ್ಕೆ ಸಾಕ್ಯಾರ. ನಾನು ಇಲ್ಲೇ ನೋಡಿನಿ ಊರು ಮನೆಯಲ್ಲಿ. ಇಂಥವ್ರ ಮನೆದಂತ ಗೊತ್ತಿಲ್ಲ ಮರ್ರ. ಅದು ಎಂತ ಬೇಲಿ ಹಾರ್ತದೋ ಏನೋ, ಅದಕ್ಕೆ ಬೇಲಿ ಮಾಡಿ ಪುರ್ಗಾಡಕ್ಕಾಗಲ್ಲ. ನೋಡಿ ಯಾರಿಗಾರು ಅತ್ಲಾಗ ಹಿಡ್ದು ಕೊಡ್ಬೇಕು ಅಂತ ಮಾಡೀನಿ. ಏನು ಉರಿತವೆ ಹಂಗಾರೆ. ಜಾನುವಾರಿಗಾರೋ ಬುದ್ಧಿ ಭಾಷೆ ಇಲ್ಲ, ಹೇಳಿದ ಗೊತ್ತಾಗಲ್ಲ, ಒಟ್ಟು ಇದು ಮಾಡ್ತವೆ ಅಂತ. ಮನುಷ್ಯರೇ ಮಾಡ್ತಾರೆ. ತೋಟ ಭೂಮಿ ಬೇಸಾಯ ಮಾಡ್ದಾರೆ ಹಾಕ್ಯಂಡ. ನಾ ಕೂದ್ರು ತೋಟದಲ್ಲಿದ್ದೆ, ಏನೋ ಹೆಚ್ಚು ಕಮ್ಮಿ ಆಯ್ತು, ನಾಳೆ ಹೆರ್ಕೊಂಡು ಹೋಗೋಣ ಅಂತ ಬಿಟ್ಟು ಬಂದ್ರೆ ಇರಲ್ಲ, ಮಾಯ ಆಗಿ ಹೋಗ್ತವೆ. ಏನು ನಮ್ಮ ಊರು ಬತ್ತ ಭಾಳ ಹದ್ಗೆಟ್ಟು ಹೋಗ್ತಾ ಇದೆ. ಹೌದನ್ರಿ? ಇಲ್ಲಪ್ಪ, ನಾ ಎಲ್ಲೂ ಯಾರ ಬಾಯಲ್ಲೂ ಕೇಳಲಪ್ಪ ಇಲ್ಲಿ ತನಕನೂ. ತೋಟದಲ್ಲಿ ಹಂಗೆ 2-3 ದಿನ ಕೊನೆ ತೆಗ್ದೋ ಒಲ್ಲೇ ಇರ್ತವೆ. ಮೊನ್ನೆ ಬಾಕಿ ಬೇಡ ಇವ್ರ ಮನೆ ಚೇಣಿ ಮಾಡೋದ್ರಲ್ಲ, ಕೊನೆ ತೆಗ್ದು ಅವು ಏನು 2-3 ಜನ ಬಂದು ತೆಗ್ದು ಕಣ್ಣಿ ಕಪ್ಪಾಗೋ ತನಕ ಕೊನೆ ತೆಗ್ದಿದ್ದ. ಕಡೆಗೆ ಹೊರಕ್ಕೆ ಎಲ್ಲಿಗಾಗ್ತದೆ, ಎಲ್ಲಾಗ್ತದೆ. ಒಳ್ಳೆ ರಾಶಿ ಹಾಕಿಟ್ಟು ಹೋಗಿದ್ರಪ್ಪ. ಮಾರನೇ ದಿವ್ಸ ಬಂದು ತಗೊಂಡು ಹೋಗ್ತೀವಿ ಅಂಥೇಳಿ. ಮಾರನೇ ದಿನ ಬಂದು ತಗೊಂಡೋದ್ರು. ಹೇಳ್ತಿದ್ರು ಒಂದು ಕಾಯಿ ಹತ್ತಿತ್ತಾಗ್ಲ ಗುರ್ತು ಮಾಡಿಟ್ಟು ಹೋಗಿದ್ದು ನಾವು ಅಂತ. ಇಲ್ಲಪ್ಪ, ನಮ್ಮೂರಲ್ಲಿ ಹಂಗಾಗಲ್ಲ. ಯಾವ ಊರಲ್ಲಿ ಅಂಥದ್ದೇನ, ನಮ್ಮೂರಲ್ಲಿ ಹಂಗಾಗಲ್ಲ. ಏನಪ್ಪ ಒಳ್ಳೆಯ ಅಂಥದ್ದು ಗೊತ್ತಿಲ್ಲ. ನಮ್ಮ ತೋಟದಲ್ಲಿ ಮೊನ್ನೆ ಇದ್ರ ಉಡಿಯೋದಿಯಲ್ಲ, ಮುಂಡ್ಗುಲ್ ಉಡಿಯೋದಿಯಲ್ರಿ, ಆದ್ರ ಈಚೆಗೆ ಕೊನೆ ಗೋಣಿಗೆ ಸಿಕ್ಲ. ಕೊನೆ ಕೆಳಗೆ ಬಿದ್ದು ಒಂದೊಂದು ರಾಶಿ 2 ಕೊನೆ ದೊಡ್ಡ ಕೊನೆ ಕೆಳಗೆ ಬಿದ್ದಿದ್ದು, ಸುಮಾರು ಉದುರು ಬಿದ್ದಿದ್ದು. ಆಮೇಲೆ ಹೆರ್ಕೊಂಡು ಹೋಗೋಣ ಅಂತ ಬಿಟ್ಟು ಬಂದೆ. ಮೊನ್ನೆ ಒಂದಿನ ಹೋದೆ, ಇದಾತು, ಚೀಲಕ್ಕೆ ಹೆಚ್ಚಾತು. ಆ ಚೀಲ ತಗೊಂಡು ಉಳ್ದಿದ್ದು ಹಂಗಾರೆ ಅಲ್ಲೇ ಇರಲಿ ಅಂತ ಬಂದೀನಿ. ಈಗ ಎಂತಕ್ಕ ಜ್ಞಾನ ಆತಲ್ಲ, ಹೋಗೋಣ ಹಂಗಾರೆ ಹೆರ್ಕಿ ಬರೋಣ ಅಂತ ನೋಡ್ತೀನಿ. ಎಲ್ಲಿ ಒಂದೇ ಒಂದು ಕಾಯಿಲ್ಲ, ಒಂದು ಫೈಬರ್ ಬುಟ್ಟಿ ಹೋದ್ರು ತಗೊಂಡು ಹೋಗ್ಬಿಟ್ಟಾರೆ. ಏನಂತ ಹೇಳೋದ? ಇದು ಬೇರೆ ಯಾರು ಆಗಿದ್ರು ಹೌದು ನಿಮ್ಗೇನು ಕನ್ಫ್ಯೂಸ್ ಆಗಿದೆ ಏನೋ ಹಂಗೆ ಹಿಂಗೆ ಅಂತಿದ್ದೆ. ಇದು ನಾನೇ ಕಣ್ಣಾರೆ ನೋಡಿ ಇಟ್ಟು ಬಂದೀನಿ. ಏನಪ್ಪ ನಂಗೆ ಹಂಗಾರೆ ಗೊತ್ತಿಲ್ಲ ಗುಣಪಣ. ನಾನೆಲ್ಲೂ ಕೇಳಲ, ನಮ್ಮ ತೋಟದಲ್ಲಿ ಹಂಗಾಗ್ಲ. ಹಿಂಗೆ ನಿಮ್ಗಷ್ಟು ಗ್ಯಾರಂಟಿ ಅದೇ ಅಂತ ಕಂಡ್ರೆ ನೀವು ಪಂಜರೊಳಗೆ ಹೇಳ್ತೀನಿ. ಹೇಳ್ಕಿಬೇಕು, ಗೊತ್ತಾಗಬೇಕು, ಕೈ ಕಾಲು ಊನ್ ಆಗ್ಬೇಕು, ಆವಾಗಲೇ ಇದಾಗೋದು. ಕ್ವಾರ್ಲ್ ಹೊಕ್ಕಿದ್ದೆ ಮಗುವೆ. ನೀನು ಕತ್ಲೇಶ್ವರಿಗೆ ಬರೋಷ್ಟೊತ್ತಿಗೆ ಗೊತ್ತಾಗ್ಲ. ಅವು ಹೇಳಿದ ಮಾತು ಕೇಳಲ್ಲ. ನಮ್ಮನೆ ಹುಡುಗರು ಹೋಗಿ ಆ ತಗ್ಗಿ ಗಿಡ ಎಲ್ಲ ಮೇಲಕ್ಕೆ ಸೌರು ಬಂದಿದ್ದ, ಚೂಪು ಕಿತ್ತಲ್ಲ, ಮತ್ತು ಮೆಟ್ಟಿನ ಒಳಗೆ ಹೋಗಿ ಹೊಕ್ಯತೆ. ಅವು ಏನು ಸಾಧಾರಣ ಇದಿಲ್ಲ. ಒಂದು ಸಿಡ್ತಾ ಅಂದ್ರೆ ಅಷ್ಟಿಷ್ಟಲ್ಲ. ನಿಮ್ಮ ಕಣ್ಣಿಗೆ ಕಂಡಿದ್ದು ಸಾಕಲ್ಲ ಮಗುವೆ. ಭಾಳ ಚುರ್ಕದಿರ್ರಿ ನಿಮ್ಮ ಸೊಸೆ ಗುಂಡಪ್ಪಣ್ಣ. ನೋಡಿಲ್ಲಿ ಒಂದು ಗಳಿಗೆ ಹಿಂಗೆ ನಿಂತು ಬಿಟ್ಟೆ ಮಾರ. ಹೆಜ್ಜೆ ಕೀಳ್ಬೇಕಾದ್ರೆ ಜೀವ ಹೋದಂಗೆ ಆಗ್ತದೆ. ಓಡಾಡ್ತಾ ಇದ್ರೆ ಅಡ್ಡಿಲ್ಲ. ಇಲ್ಲ, ಇವತ್ತು ಆಸ್ಪತ್ರೆಗೆ ಹೋಗ್ಬೇಕು. ಮಾಡಬಾರ್ದು ದುರ್ಬುದ್ಧಿ ಮಾಡಿದ್ರೆ ಹಿಂಗೆ ಆಗೋದು. ಎಂತ ಹೇಳಿದ್ರ ಗುಂಡಪ್ಪಣ್ಣ? ಹೇಳದೆ ಅಂತ ಮಾರಯ್ಯ. ಊರು ಮನೆ ಮನುಷ್ಯರೇ ಎಲ್ಲ ಹಿಂಗೆ ಮಾಡಷ್ಟೊತ್ತಿಗೆ ಮತ್ತೇನು ಬಗ್ದದವ್ರ ಬಾಯಿ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತೀರಿ. ಹಂಗಾಗಲ್ಲ ಹಿಂಗಾಗಲ್ಲ, ಚೇಣಿಯರ್ ಕೊನೆ ತಗೊಂಡು ಹೋಗ್ಲಾ, ಹಂಗೆ ಮಾಡ್ಲಾ ಹಿಂಗೆ ಮಾಡ್ಲಾ ಅಂತ. ಏನು ಒಂದು ಫೈಬರ್ ಬುಟ್ಟಿ ಉದ್ರಲ್ಲಿ ಎಂತ ಸಿಗ್ತದ ಮಾರಯ್ಯ? ಅದು ಯಾಕೆ ಹಂಗೆ ಮಾಡ್ತೀರಿ ನೋಡೋಣ. ಎಂತ ಗುಂಡಪ್ಪಣ್ಣ?
ಏನು ಮಾತಾಡ್ತಿದ್ದೀರಿ? ನಾನು ನಿಮ್ಮನೆ ತೋಟದಿಂದ ಉದುರು ತಗೊಂಡು ಹೋಗಿನಿ ಅಂತನಾ? ಹೊಟ್ಟಿಗೆ ಅನ್ನ ತಿನ್ನ ಮಾತಾಡಿ ಅಂಥದ್ದು ಏನು ಬಂದದ್ರಿ ನಂಗೀಗ? ಅಲ್ಲ, ನಿಮ್ಮಷ್ಟು ತೋಟ ಗದ್ದೆ ಎಲ್ಲ ಇಲ್ಲದೆ ಇರ್ಬೋದು, ದೇವ್ರು ನಡ್ಸ್ಕೊಟ್ಟು ನಂಗೆ ಬೇಕು ಅನ್ನೋಷ್ಟು ತೃಪ್ತಿ ಆಗಷ್ಟು ಅದೇ ಸಾಕು ನಂಗೆ. ಅದರಲ್ಲೇಯ ಕಂಡರ ಮನೆ ಇದನ್ನೆಲ್ಲ ತಗೊಂಡು ಹಾಕಿ ನಾನು ಉದ್ಧಾರ ಆಗ್ಬೇಕಾಗಿದ್ದಿಲ್ಲ. ಮಾತಾಡ್ಬೇಕಾದ್ರೆ ಸ್ವಲ್ಪ ನಿಗಾ ಇಟ್ಕೊಂಡು ಮಾತಾಡಿ. ಅಷ್ಟು ಬಾಯಿ ಹಾರ್ಸಕ್ಕೆ ನೋಡ್ಬೇಡ ಮಾದೇವ. ನನಗೆ ಸಿಟ್ಟು ಬಂದ್ರೆ ನಾನು ನೇರ ಹೇಳೋನೆ, ಹಿಂದೆ ಬಿಟ್ಕೊಂಡು ಹೇಳಿ ನಂಗೆ ಅಭ್ಯಾಸ ಇಲ್ಲ. ನಿಂಗೆ ಕೊನೆ ತೆಗೆದು ಎಷ್ಟು ದಿವಸ ಆಗ್ಯದ? ಆ ಊದ್ರೆಲ್ಲ ಆವತ್ತೇ ನಾನು ಇದ್ದಂತೆ ಪೂರ್ತಿ ಅಚ್ಚುಕಟ್ಟು ಮಾಡಿ ಹೆರ್ಕಿ ಬರಲ್ಲ. ನಿನ್ನೆ ಕತ್ಲಿಗೆ ಹೊತ್ಕೊಂಡು ಹೋಗ್ತಿದ್ದಲ್ಲ ಒಂದು ಮೂಟೆ ಊದ್ರು, ಎಲ್ಲಿತ್ತದ? ಓಹೋ, ಅದಕ್ಕಾಗಿ ಇಲ್ಲೇ ದಾರಿಗೆ ಅಡ್ಗಟ್ಕೊಂಡು ನಿಂತ್ಕೊಂಡಿದ್ರಾ ಕೇಳಕ್ಕೆ ಅಂತ? ಎಂತ ಆ ಕಡೆ ತೋಟದಿಂದ ಉದುರು ತಂದೆ ಅಂದ್ರೆ ಅದು ನಿಮ್ಮನೆ ತೋಟದ್ದೇ ಆಗಿರ್ಬೇಕಾ? ಅಲ್ಲ, ಒಂದು ಕೊನೆ ಅವತ್ತು ಆ ಗರ್ಗನ್ ಮರಕ್ಕೆ ಸಿಕ್ಕಿ ಬಿದ್ದಿತ್ತು, ತಗೊಬರಕ್ಕೆ ಮರ್ತತ್. ಮೊನ್ನೆ ನೋಡಿದಾಗ ಅಲ್ಲಿ ಇತ್ತಲ್ಲ, ಮತ್ತೆ ಮ್ಯಾಲಿಂದ ಕೆಳಗೆ ಇಳಿಸಿ ಇದು ಮಾಡಿ ಉದುರು ತಗೊಂಡೋಗಿನಿ ಅಂತ ಒಂದು ಮೂಟೆ. ಎಲ್ಲೊಂದು ಅರ್ಧ ಫೈಬರ್ ಬುಟ್ಟಿ ಇತ್ತೇನ? ಅಲ್ಲ, ಅದು ಎಷ್ಟಾರು ಇರಲಿ, ಒಂದು ಮೂಟೆನೇ. ಅದು ನಮ್ಮನೇದೇ ಉದುರು. ನಿಮ್ಮನೆ ತೋರ್ತಿದ್ದೆ ಎಂತಕ್ಕೆ ಹೆಕ್ಕಿ ಬರ್ಬೇಕ್ರಿ ನಾನು? ಹಿಂಗಿದ್ದೆ ಮಾತು ಒಂದೊಂದು ಆಡ್ಕಿದ್ದೀರಿ, ಕಡಿಕೆ ಎಲ್ಲ ಗೊತ್ತಾದಕ್ಕೂ ಗೊತ್ತಾಗ್ಲ ಮಾರಯ್ಯ. ನಾನು ಇದ್ರ ಮಾತಾಡಿ ಮಾತಾಡೋಂಥವ್ನಾಡಿ ಹಿಂಗೆ ಹೇಳಿದ್ರೆ ಯಾರು ಅಲೇಸ್ಕೊಂಡಿರ್ತಾರ್ರಿ? ಹುಡುಗರ ನಿಮ್ಮ ಮತ್ತೆ ಎಲ್ಲೋದ್ರ? ಸೀತಕ್ಕ ಏ ಮಗುವೆ, ಸುಮ್ಮನೆ ನೀನು ಅದನ್ನೆಂತ ಕರಿತೀಯ? ಇಲ್ಲಿ ನಾನಿಲ್ಲ ಇಲ್ಲಿ ಮಾತಾಡೋಕ್ಕೆ. ಸೀತೆ ಅಂತಕ್ಕೆ ಬರ್ಬೇಕು, ಅದೇನಾರು ಹೇಳ್ತಾ ಈಗ? ಹೇಳ್ದವ್ ನಾನು. ಒಂದೊಂದು ಎಷ್ಟು ಬೇಗ ಹುಡುಕ್ಬಿಟ್ಟೆ ನೋಡು, ಗರ್ಗನ್ ಮರದಲ್ಲಿ ಕೊನೆ ಸಿಕ್ಕಿ ಬಿದ್ದಿತ್ತಂತೆ. ನಂಗೇನು ಗೊತ್ತಿಲ್ಲ, ನಾನೇನು ನೋಡ್ಲ ಅಲ್ಲಿ ನಿಮ್ಮ ತೋಟನ? ನಮ್ಮ ತೋಟ ಎಂತಕ್ಕಷ್ಟು ಕಿರಿ ಹಿಡಿದು ನೋಡಿದ್ರಿ ನೀವು? ನಂಗೂ ಯಾಕೋ ಗುಮಾನಿ, 2 ಕೊನೆ ಸಿಕ್ಕಾಕಿ ಬಿದ್ದವೆ ಎಲ್ಲೆಲ್ಲ ಅಂತ ಹೇಳಿದ್ದ. ನೋಡಿದ್ರು ನಿನ್ನೆ ಮುಂದೆ ಸಿಕ್ತು. ಮತ್ತೊಂದೇನಾರು ನೀವು ತನ್ಗಿಂದ್ರೆ ಹೆಂಗೆ? ತಪ್ರಾಕಿ ಕೊಟ್ಬಿಟ್ಟನೋ ಹಿಂಗಿದ್ದ ಅಲ್ಗಟ್ಟು ಮಾತಾಡ್ತಿದ್ರೆ? ನೀವು ತಪ್ರಕ್ಕಿ ಕೊಡೋ ತನಕ ನನ್ನ ಕೈ ಏನು ಬಾಳೆಹಣ್ಣು ತಿಂತಿರ್ತವೆ ಅಂತ ಮಾಡಿದ್ರಾ? ನಿಮಗೆ ಹೇಳೋದಕ್ಕೂ ಎಷ್ಟು ಬೇಗ ಸಿಟ್ಟು ಬರ್ತದಲ್ಲ. ನೀವು ಮಾತ್ರ ಬೇರೆಯವ್ರಿಗೆ ಏನು ಬೇಕಾದ್ರೂ ಹೇಳ್ಬೋದು. ಸೀತಕ್ಕ ಬಂದ್ರನ? ಅಲೇಸಿ ನಿಮ್ಮ ಗಂಡ ಮಾತಾಡೋದು ಅಲೇಸಿ. ಎಂತ ಆತ್ರಿ? ಎಂತ ಹೇಳಿದ್ರಿ ಅಕ್ಕ? ನಾವು ಎಂತ ಹೇಳಿದ್ದಲ್ಲ, ಅದು ನಮ್ಮ ಕಾಟದಲ್ಲಿ ಉದುರಿತ್ತಂತಲ್ಲ, ಅದು ನಾವು ಹೋಗಿ ನೋಡಿದಾಗ ಅಲ್ಲಿ ಇರ್ಲಂತೆ. ನಾವು ನೋಡಿನಿ, ನಿನ್ನೆ ಇವರೇ ಹೊತ್ಕೊಂಡು ಹೋಗ್ತಾ ಇದ್ರು. ನಾನು ಹೇಳಿದೆ ಮಾವನ ಹತ್ರ, ಅವರು ಅಂತೇಳಿ ಅದನ್ನ ನಾವು ಕೇಳಿದ್ರೆ ಇವರಿಗೆ ಬೈಯಕ್ಕೆ ಬರ್ತಾಯಿದ್ದಾರೆ. ಅದಕ್ಕೆ ಮಾವಿಗೆ ಸಿಟ್ಟು ಬಂದಿದ್ದು. ನಿಮ್ಗೆ ಎಂತ ಆಗೈತ್ರಿ? ಮಾತಾಡ್ಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡ್ಬೇಕನ್ನೋದಿಲ್ಲ. ನಿನ್ನೆ ಸಾಯಂಕಾಲ ನಾನು ತೋಟಕ್ಕೆ ಹೋಗಿದ್ನಲ್ಲ, ಆವಾಗ ಅಲ್ಲೇ ನೋಡಿದ್ನಲ್ಲ, ಹೆರ್ಕಿ ಬಂದು ಎಷ್ಟಿದ್ದು, ಎಲ್ಲ ಒಂದು ಸುಣ್ಣದ ಚೀಲದ ಉದುರಿದ್ದು ಹೆರ್ಕಿ ಬಂದಲ್ಲಿ ಹಾಕಿನಿ ನೋಡಿ. ಅಲ್ಲಿ ಸುಮ್ಮನೆ ಬೇರೆಯವ್ರಿಗೆ ಎಂತಕ್ಕೆ ಹಿಂಗೆ ಹೇಳಕ್ಕೆ ಹೋದಿರಿ ಮಾದೇವಣ್ಣ? ಅದು ಉದುರು ಇದ್ದಿದ್ದು ಹೌದು ನಮ್ಮ ತೋಟದಲ್ಲೇ. ನಾನೇ ಹೋದೋಳೆ ಹೆರ್ಕಿ ಬಂದಿದ್ದೆ ನಿನ್ನೆ. ಇವ್ರಿಗೆ ಗೊತ್ತಿರಲಿಲ್ಲ, ಈ ಹುಡುಗರು ಮಾರ ಗೊತ್ತಾಗಲ್ಲ, ಏನಿಲ್ಲ, ಒಂದು ಏನಾರು ಹೇಳ್ತಿರ್ತವೆ. ಹಾಗಾಗಿ ನಮ್ಮ ಮನೇಲಿ ಇವ್ರ ಮಾತು ಗೊತ್ತಲ್ರಿ ನಿಮಗೆ. ನೀವು ಅದನ್ನೇನು ತಲೆಗೆ ಹಾಕಿಬೇಡಿ. ಬಲ್ಲಿ ಅಲ್ಲೇ ನಿದ್ರಲ್ಲ, ಬಲ್ಲಿ ಒಂದು ಲೋಟ ಕಾಫಿ ಕುಡ್ಕೊಂಡು ಹೋಗ್ಬೋದು. ನಿಮ್ಮ ಕಾಫಿ ಬೇಡ, ತಿಂಡಿ ಬೇಡ ಮಾರ್ರ. ನಿಮ್ಮ ಗಂಡಗೊಂದು ಹೇಳಿ, ಸುಸೂತ್ರ ಮಾತಾಡೋಕ್ಕೆ ಹೇಳಿ. ಅವ್ರ ಮಾತು ಗೊತ್ತಲ್ಲ ನಿಮಗೆ ಅಂದ್ರೆ. ಈಗ ಇಲ್ಲಿ ಯಾರು ಇರಲೇ, ನಾವೊಬ್ಬನೇ ಇದ್ದೆ. ಈಗ ನೀವು ಹೆರ್ಕಿ ಬಂದಿದ್ರಿ, ಹೋದ್ರು ಎಲ್ಲ ಇದಾತು. ಎಲ್ಲರೂ ಬೇರೆ ಯಾರು ಹೆರ್ಕೊಂಡು ಹೋಗಿದ್ರು ಹಿಂಗೆ ಅಲ್ಲಂದ್ರಿ ಇವರು. ಕಾಣ್ತಾ ಮನುಷ್ಯರ ಮೇಲೆ ಹೇಳೋದು. ಸ್ವಲ್ಪ ಹಿಂದೆ ಮುಂದೆ ಆಲೋಚನೆ ಮಾಡಿ ಮಾತಾಡಬೇಕು. ಇವ್ರಿಗೇನಾರು ಹೇಳ್ದು ಕೂಡಲೇ ಸಿಟ್ಟು ಬಂದ್ಬಿಡ್ತದೆ. ಇವ್ರು ಮಾತ್ರ ಬಾಕಿದ್ದರಿಗೆ ಎಂತ ಬೇಕಾದ್ರೂ ಹೇಳ್ಬೋದು. ಈ ಮಗುವೆ, ಎಲ್ಲ ನಿನ್ನ ದಸೆಯಿಂದನೇ ಆಗೋದು. ನೀನೇ ಅಲ್ಲನೇ ಹೇಳಿದ್ದ. ಅವರು ಉದುರು ಹೊತ್ಕೊಂಡು ಹೋಗ್ತಿದ್ರು ಅಂತ ಹೇಳಿದೆ, ನಾನು ನೋಡಿದ್ದು ಹೌದು. ಅವ್ರು ಹೊತ್ಕೊಂಡು ಹೋಗಿದ್ದು ಹೌದು.
ಯಾರ ಮನೆ ಹೋದ್ರು ಅಂತ ನೀವು ಯೋಚನೆ ಮಾಡ್ಬೇಕಿತ್ತು, ಹೌದಲ್ಲ? ನಾನು ಬೈಯಕ್ ಬರ್ತೀರಿ. ನಡೀರಿ, ಒಳಗೆ ನಡೀರಿ, ಬೇರೆ ಮಾತು ಬೇಡ. ಮನೇಲಿದ್ದರಿಗೆ ಏನು ಹೇಳಿದ್ರು ಕೇಳಿಸ್ಕೊಂಡು ಸುಮ್ಮನೆ ಇರ್ತಾರೆ ಅಂದರೆ ಎಲ್ಲರೂ ಹಾಗೆ ಅಂತ ತಿಳ್ಕೊಂಡ್ರ? ನಾನಲ್ಲ ಅದು ಸುಮ್ಮನೆ ಹೋಗೋಕ್ಕೆ.